ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಶೃಂಗೇರಿಯ ಶಾರದಾಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶೃಂಗೇರಿ ಹೊರಟಿದ್ದೀವಿ. ಯಾಕಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಟಿದ್ದೀವಿ. ಹಾಗೆ ದೇವರ ದರ್ಶನನೂ ಮಾಡ್ಕೊಂಬರೋಣ ಅಂತ ಬೆಳಗ್ಗೆನೇ ಬೇಗ ರೆಡಿಯಾಗಿಬಿಟ್ಟು ಬಸ್ಸಿಗಂತ ಹೊರಟಿದ್ದೀವಿ. ಇಲ್ಲಿ 7:15ಗೆ ಬಸ್ಸು ಶುರುವಾಗುತ್ತೆ. ನಾವು ಇಲ್ಲಿ ಬಸ್ಸಲ್ಲಿ ಆಲ್ರೆಡಿ ಕೂತಿದ್ದೀವಿ. ಏನು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ನಮ್ಮ ಬಸ್ಸು ಮಂಗಳೂರಲ್ಲಿ ಸ್ಟಾಪ್ ಆಯಿತು. ನಾವೀಗ ಮಂಗಳೂರಿಂದ ಈಗ ಶೃಂಗೇರಿ ಹೋಗಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಮಂಗಳೂರಲ್ಲಿ ಟಿಫನ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಇಡ್ಲಿ ತೊಗೊಂಡಿದ್ರು, ಹಾಗೆ ನಾನು ಮಸಾಲೆ ದೋಸೆ, ಹಾಗೆ ನನ್ನ ಮಗನೂ ಮಸಾಲೆ ದೋಸೆ ತೊಗೊಂಡಿದ್ದ. ನಾವಿಲ್ಲಿ ಒಂದು ಕಡೆ ಬಂದು ನಿಂತ್ಕೊಂಡ್ವಿ. ಯಾಕೆ ಅಂದರೆ ಬಸ್ ಕೆಟ್ಟೋಗ್ಬಿಡ್ತು. ಶೃಂಗೇರಿಗೆ ಹೋಗ್ಬೇಕಾದ್ರೆ ಒಂದು ಕಡೆ ಬಂದು ನಿಂತ್ಕೊಂಡ್ವಿ. ಇವಾಗ ಬಸ್ ಬಂತು. ಬಸ್ ಹತ್ಕೊಂಡು ನಾವಿವಾಗ ಶೃಂಗೇರಿಗೆ ಬಂದು ಇಳಿದ್ವಿ. ದೇವಸ್ಥಾನದೊಳಗೆ ಹೋಗ್ತಾಯಿದ್ವಿ. ಅರೌಂಡ್ 1 ಗಂಟೆ ಆಗೋಗಿತ್ತು, 1-1:15 ಆಗೋಗ್ಬಿಟ್ಟಿತ್ತು. ನಾವು ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಸಖತ್ ಬಿಸಿಲಿತ್ತು, ತುಂಬ ಸೆಕೆ ಆಗ್ತಾಯಿತ್ತು. ದೇವಸ್ಥಾನ ನೋಡಿದಟ್ಟಿಗೆ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ದೇವಸ್ಥಾನದಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋದ್ವಿ ದರ್ಶನ ಮಾಡೋಣ ಅಂತ. ಶೃಂಗೇರಿ ಶಾರದಾಂಬೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ವಾ. ಸುತ್ತಮುತ್ತ ವಾತಾವರಣ ಆಯಿತು, ದೇವಸ್ಥಾನದ ಒಂದು ರೂಪ ಆಯಿತು, ಎಲ್ಲ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ನೀವು ನೋಡ್ಕೊಂಬಿಡಿ. ಸುತ್ತಮುತ್ತ ತುಂಬ ಚೆನ್ನಾಗಿದೆ ಅಲ್ವಾ. ನಾವು ಹಳೆ ದೇವಸ್ಥಾನದ ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ನಮಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಿತ್ತು. ನಾವಾಗಿ ಅದಕ್ಕೋಸ್ಕರ ಅಂತಲೇ ಶೃಂಗೇರಿಗೆ ಹೋಗಿದ್ವಿ. ಹಾಗಾಗಿ ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಗೆ ಹೊರಟ್ಬಿಟ್ವಿ. ಹಿಂದಲೇ ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ನಿಮಗೂ ಮಾಡಿಸೋಣ ಅಂದ್ಕೊಂಡೆ, ಆದರೆ ವಿಡಿಯೋ ಅಲೋಗಿರಲಿಲ್ಲ. ಹಾಗಾಗಿ ಅಲ್ಲಿ ಒಳಗಡೆ ಹೋಗೋಕ್ಕಾಗಿರಲಿಲ್ಲ. ನಾವಿವಾಗ ಹೊರಗಡೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಊಟಕ್ಕೋಸ್ಕರ ಇಲ್ಲಿ ಊಟದ ಹಾಲದಲ್ಲಿ ಕಾಯ್ತಾ ಇದ್ದೀವಿ ಪ್ರಸಾದಕ್ಕೋಸ್ಕರ. ಪ್ರಸಾದ ಎಲ್ಲ ಊಟ ಮಾಡ್ತಾಯಿದ್ದೀವಿ, ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲೂ ಚೆನ್ನಾಗಿರುತ್ತೆ ಊಟ. ದೇವಸ್ಥಾನದ ಊಟ ಅಂದ್ರೇ ಹಾಗಲ್ವಾ. ಅದೇನು ಇಂಪಾರ್ಟೆಂಟ್ ಕೆಲಸ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ನನ್ನ ಮಗನ್ನ ಇಲ್ಲಿ ರೆಸಿಡೆನ್ಸಿ ಸ್ಕೂಲ್ಗೋಸ್ಕರ ಶೃಂಗೇರಿಯಲ್ಲಿ BGS ಇದೆಯಲ್ವ, ಅದರಲ್ಲಿ ಅಡ್ಮಿಷನ್ ಮಾಡಿಸೋಣ ಅಂತ ಬಂದಿದ್ವಿ. ನೋಡ್ಕೊಂಡು ಹೋಗೋಣ ಸ್ಕೂಲ್ ಹೇಗಿದೆ, ಹಾಗೆ ಹಾಸ್ಟೆಲೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲಿಗೆ. ಸ್ಕೂಲು ಹಾಸ್ಟೆಲ್ಲು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ, ಎಕರೆಗಟ್ಟಲೆ ಇದೆ ನೋಡಿ. ತುಂಬ ಸುತ್ತಮುತ್ತ ವಾತಾವರಣ ಅಂತೂ ತುಂಬ ಇಷ್ಟ ಆಯಿತು ನಮಗೆ. ನಾನು ಒಂದು ಸತಿ ನೋಡ್ಕೊಂಡು ಹೋಗೋಣ. ಕೆಲವೊಂದು ಕಡೆ ಎಲ್ಲ ಕೇಳ್ತಾಯಿದ್ದೀವಿ ರೆಸಿಡೆನ್ಸಿ ಸ್ಕೂಲ್ಸ್ಗಳಿಗೆಲ್ಲ ನನ್ನ ಮಗನಿಗೋಸ್ಕರ. ಹಾಗಾಗಿ ಇಲ್ಲೂ ಒಂದು ಕಡೆ ಬರೋಣ ಅಂತಲೇ ಇವತ್ತು ಅದಕ್ಕೋಸ್ಕರ ಅಂತಲೇ ಬಂದಿದ್ದು. ಇಲ್ಲಿ ಸುತ್ತಮುತ್ತ ವಾತಾವರಣ ತುಂಬ ಇಷ್ಟ ಆಯಿತು. ಊಟ ಆಯಿತು, ಸ್ಕೂಲ್ ಆಯಿತು, ಹಾಸ್ಟೆಲ್ ಆಯಿತು, ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ಸುತ್ತಮುತ್ತ ವಾತಾವರಣ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೂ ನಮ್ಮ ಮನೆಯವರು ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು. ಅದನ್ನು ಎಲ್ಲ ನೋಡಿಕೊಂಡು ಎಕ್ಸಾಮ್ ಎಲ್ಲ ಮುಗಿಸಿ ಟೆಸ್ಟ್ ಎಲ್ಲ ಆದಮೇಲೆ ನಾವೆಲ್ಲ ಈಗ ಹಾಸ್ಟೆಲನ್ನು ನೋಡ್ಕೊಳಕ್ಕಂತ ಹೋಗ್ತಾಯಿದ್ದೀವಿ. ಆ ಕಡೆ ಸ್ಕೂಲ್ ಇದೆ, ಇಲ್ಲಿ ಸ್ಕೂಲ್ ಮುಗಿದ ಸ್ಕೂಲಲ್ಲಿ ಅವನ್ನ ಟೆಸ್ಟ್ ಬರೆಸ್ತಾಯಿದ್ದು. ನಾವಿಲ್ಲಿ ಹಾಸ್ಟೆಲ್ ನೋಡೋಕ್ಕೆ ಅಂತ ಬಂದ್ವಿ. ಇಲ್ಲೊಂದು ಮಠ ಇತ್ತು, BGS ಅಲ್ಲಿ ಮಠ ಇದೆ. ಅಲ್ಲಿ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿದೆ. ಹಾಗಾಗಿ ನಮಗೂ ಇಷ್ಟ ಆಯಿತು. ಇನ್ನೂ ನೋಡಬೇಕು, ಇನ್ನೂ ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಸಹ ಕೊಡಿ. ಹಾಗೆ ನನ್ನ ಮಗನ್ನ ಯಾವ ರೆಸಿಡೆನ್ಸಿ ಸ್ಕೂಲ್ಗೆ ಹಾಕಿದೆ ಅಂತಲೂ ನಿಮಗೆ ಹೇಳ್ತೀನಿ. ಹಾಗಾದರೆ ನಾನು ಬರಲಾ? ಬಾಯ್.